Hello students, in this video I am going to discuss about computation of total income with reference to incidence of tax. If a person or if an individual is a resident of India or not ordinary resident or non-resident of India, how to calculate his tax liability or total income by applying the rules of income tax. So incidence of tax have got 5 rules. One by one I will discuss. First one, income received or deemed to be received in India, whether it earned in India or outside India. ಇದೇನು ಹೇಳ್ತಾ ಉಂಟು, ಒಬ್ಬ ವ್ಯಕ್ತಿ ರೆಸಿಡೆಂಟ್ ಆಗಿದ್ದರೆ ಅಥವಾ ನಾಟ್ ಆರ್ಡಿನರಿಲಿ ರೆಸಿಡೆಂಟ್ ಆಗಿದ್ದರೆ ಅಥವಾ ನಾನ್ ರೆಸಿಡೆಂಟ್ ಆಗಿದ್ದರೆ ಯಾವ ರೀತಿಯ ಇನ್ಕಮ್ ಟ್ಯಾಕ್ಸೇಬಲ್ ಆಗುತ್ತೆ ಅವನ ಇನ್ಕಮ್ಮು. ಕೆಲವೊಮ್ಮೆ ಅವನ ಇನ್ಕಮನ್ನು ಇಂಡಿಯಾದಲ್ಲಿ ಅರ್ನ್ ಮಾಡ್ತಾನೆ, ಕೆಲವೊಂದು ಸಲ ಫಾರಿನ್ ಕಂಟ್ರಿಯಲ್ಲಿ ಇನ್ಕಮನ್ನು ಅರ್ನ್ ಮಾಡ್ತಾನೆ, ಅಥವಾ ಇನ್ಕಮ್ ಇಲ್ಲಿ ಅರ್ನ್ ಮಾಡ್ತಾನೆ, ಫಾರಿನ್ ಕಂಟ್ರಿಯಲ್ಲಿ ರಿಸೀವ್ ಮಾಡ್ತಾನೆ. ಕೆಲವೊಂದು ಸಲ ಫಾರಿನ್ ಕಂಟ್ರಿಯಲ್ಲಿ ಅರ್ನ್ ಮಾಡಿ ಇಂಡಿಯಾದಲ್ಲಿ ರಿಸೀವ್ ಆಗ್ತಾನೆ. ಈ ಒಂದು ಕೇಸಸಲ್ಲಿ ಯಾವ ಅಮೌಂಟು ಟ್ಯಾಕ್ಸೇಬಲ್ ಆಗುತ್ತೆ ಅವನಿಗೆ ಅದನ್ನು ಇಲ್ಲಿ ಡಿಸ್ಕಸ್ ಮಾಡಿದ್ದಾರೆ. ಸೊ ಫಸ್ಟ್ ರೂಲ್ ಏನು ಹೇಳುತ್ತೆ, ಇನ್ಕಮ್ ರಿಸೀವ್ಡ್ ಆರ್ ಡೀಮ್ ಟು ಬಿ ರಿಸೀವ್ಡ್ ಇನ್ ಇಂಡಿಯಾ ವೆದರ್ ಅರ್ನ್ ಇನ್ ಇಂಡಿಯಾ ಆರ್ ಔಟ್ಸೈಡ್ ಇಂಡಿಯಾ. ಇದರರ್ಥ ಇಂಡಿಯಾದಲ್ಲಿ ಇನ್ಕಮ್ ರಿಸೀವ್ ಆಗಿರಬೇಕು ಅಥವಾ ರಿಸೀವೇಬಲ್ ಇರಬೇಕು, ಅಂದರೆ ರಿಸೀವ್ ಮಾಡಲಿಕ್ಕೆ ಬಾಕಿ ಇರಬೇಕು, ಮತ್ತು ಆ ಇನ್ಕಮ್ ಇಂಡಿಯಾದಲ್ಲಿ ಅರ್ನ್ ಆಗಿರ್ಬೋದು ಅಥವಾ ಬೇರೆ ಸೈಡ್ ಕಂಟ್ರಿಯಲ್ಲೂ ಕೂಡ ಅರ್ನ್ ಆಗಿರ್ಬೋದು. ಆದರೆ ರಿಸೀವ್ ಆಗಬೇಕಾಗಿದ್ದು ಕಂಪಲ್ಸರಿಯಾಗಿಲ್ಲೇ ಇರಬೇಕು, ಇಂಡಿಯಾದಲ್ಲೇ ಇನ್ಕಮನ್ನು ರಿಸೀವ್ ಆಗಿರಬೇಕು. ದ್ಯಾಟ್ ಮೀನ್ಸ್ ಬೀಯಿಂಗ್ ಆ್ಯನ್ ಇಂಡಿವಿಜುವಲ್ ಯು ಮಸ್ಟ್ ರಿಸೀವ್ ಯುವರ್ ಇನ್ಕಮ್ ಇನ್ ಇಂಡಿಯಾ ವೆದರ್ ಯು ಹ್ಯಾವ್ ಅರ್ನ್ ಯುವರ್ ಇನ್ಕಮ್ ಇನ್ ಇಂಡಿಯಾ ಆರ್ ಔಟ್ಸೈಡ್ ಇಂಡಿಯಾ, ಇಟ್ ಡಸಂಟ್ ಮ್ಯಾಟರ್. ಇದರ ಅರ್ಥ ಏನು, ಇನ್ಕಮನ್ನು ನೀವು ಇಂಡಿಯಾದಲ್ಲೇ ರಿಸೀವ್ ಮಾಡಬೇಕು. ಅದನ್ನು ನೀವು ಎಲ್ಲಿ ಬೇಕಾದರೂ ಅರ್ನ್ ಮಾಡಿ ಇಟ್ಕೊಂಡಿರಿ, ಅಮೇರಿಕಾದಲ್ಲಿ ಅರ್ನ್ ಮಾಡಿ, ಇಂಗ್ಲೆಂಡಲ್ಲಿ ಅರ್ನ್ ಮಾಡಿ, ಪಾಕಿಸ್ತಾನದಲ್ಲಿ ಅರ್ನ್ ಮಾಡಿ, ಎಲ್ಲೇ ಅರ್ನ್ ಮಾಡಿ. ಆದರೆ ಆ ಅರ್ನ್ ಮಾಡಿರುವಂತಹ ಇನ್ಕಮು ಎಲ್ಲಿ ರಿಸೀವ್ ಆಗಿರಬೇಕು, ಇಂಡಿಯಾದಲ್ಲೇ ರಿಸೀವ್ ಆಗಿರಬೇಕು. ಒಂದು ವೇಳೆ ಆ ರೀತಿಯಾದಂಥ ಇನ್ಕಮ್ ಏನಾದರೂ ಇದ್ದರೆ, ಇಫ್ ಯು ಹ್ಯಾವ್ ಅರ್ನ್ ಇನ್ಕಮ್ ಇನ್ ಇಂಡಿಯಾ ಆರ್ ಔಟ್ಸೈಡ್ ಇಂಡಿಯಾ ಬಟ್ ರಿಸೀವ್ ಮಸ್ಟ್ ಬಿ ಇನ್ ಇಂಡಿಯಾ, ದ ರಿಸೀವಿಂಗ್ ಆಫ್ ದೋಸ್ ಇನ್ಕಮ್ ಮಸ್ಟ್ ಬಿ ಇನ್ ಇಂಡಿಯಾ. ಅಂಥ ಇನ್ಕಮ್ಸ್ ಏನಾದರೂ ಇದ್ದರೆ, ಇಫ್ ಯು ಆರ್ ಎನ್ ರೆಸಿಡೆಂಟ್ ಯು ಆರ್ ಲೈಬಲ್ ಟು ಪೇ ದ ಟ್ಯಾಕ್ಸ್, ನಾಟ್ ಆನ್ ರೆಸಿಡೆಂಟ್ ಆಗಿದ್ರು ಕೂಡ ಲೈಬಲ್ ಆಗುತ್ತೆ, ನಾನ್ ರೆಸಿಡೆಂಟ್ ಆಗಿದ್ರು ಕೂಡ ಲೈಬಲ್ ಆಗುತ್ತೆ. ಮೂರು ರೀತಿಯ ಇಂಡಿವಿಜುವಲ್ಗೂ ಕೂಡ ಲೈಬಲ್ ಆಗುತ್ತೆ. ಯಾವುದು ಈ ರೀತಿಯಾದಂಥ ಇನ್ಕಮ್. ಇಫ್ ಯು ಹ್ಯಾವ್ ರಿಸೀವ್ಡ್ ಇನ್ ಯುವರ್ ಇನ್ಕಮ್ ಇನ್ ಇಂಡಿಯಾ ಆರ್ ಇನ್ಕಮ್ ರಿಸೀವೇಬಲ್ ಇನ್ ಇಂಡಿಯಾ, ವೆದರ್ ಇಟ್ ಈಸ್ ಅರ್ನ್ ಇನ್ ಇಂಡಿಯಾ ಆರ್ ಔಟ್ಸೈಡ್ ಇಂಡಿಯಾ, ಇಟ್ ಈಸ್ ಲೈಬಲ್ ಫಾರ್ ಬೋತ್ all the three parties. That means resident, not ordinarily resident or non-resident. Second one, income earned in India whether received in India or outside India. Second one compulsion ಹೇಳುತ್ತೆ, ಇನ್ಕಮ್ ಅರ್ನ್ ಇನ್ ಇಂಡಿಯಾ, ಅರ್ನಿಂಗು ಆದಾಯವನ್ನು ಎಲ್ಲಿಂದ ಸಂಪಾದನೆ ಮಾಡಬೇಕಂತ ಇಂಡಿಯಾದಲ್ಲಿ ಸಂಪಾದನೆ ಮಾಡಬೇಕು, ಮತ್ತು ಆ ಇನ್ಕಮನ್ನು ಎಲ್ಲಿ ಬೇಕಾದರೂ ನೀವು ರಿಸೀವ್ ಮಾಡಿರ್ಬೋದು. ಇಟ್ ಮೇ ಬಿ ಇನ್ ಇಂಡಿಯಾ ಆರ್ ಔಟ್ಸೈಡ್ ಇಂಡಿಯಾ, ಇಟ್ ಡಸಂಟ್ ಮ್ಯಾಟರ್, ಬಟ್ ದ ಅರ್ನಿಂಗ್ ಆಫ್ ಇನ್ಕಮ್ ಮಸ್ಟ್ ಬಿ ಇನ್ ಇಂಡಿಯಾ. ಸೊ ಡಿಫ್ರೆನ್ಸ್ ಬಿಟ್ವೀನ್ ರೂಲ್ ನಂಬರ್ 1 ಆ್ಯಂಡ್ 2 ಅರ್ಥ ಮಾಡ್ಕೊಳ್ಳಿ. ರೂಲ್ ನಂಬರ್ 1 ಏನು ಹೇಳುತ್ತೆ, ಇನ್ಕಮ್ ರಿಸೀವ್ಡ್ ಇನ್ ಇಂಡಿಯಾ ಈಸ್ ಕಂಪಲ್ಷನ್, ರಿಸೀವಿಂಗ್ ಆಫ್ ಇನ್ಕಮ್ ಇನ್ ಇಂಡಿಯಾ ಈಸ್ ಕಂಪಲ್ಷನ್, ವೆರಾಸ್ ಅರ್ನಿಂಗ್ ಆಫ್ ಇನ್ಕಮ್ ಇನ್ ಇಂಡಿಯಾ ಈಸ್ ನಾಟ್ ಕಂಪಲ್ಷನ್. ಓಕೆ, ಫಸ್ಟ್ ರೂಲ್. Whereas rule number 2 says income earning in India is compulsion, whereas receiving of income in India is not compulsion. ಅರ್ಥ ಆಗ್ತಿದೆಯಲ್ವಾ? ರೂಲ್ ನಂಬರ್ 2 ಏನು ಹೇಳುತ್ತೆ, ಇನ್ಕಮ್ ಅರ್ನ್ ಇನ್ ಇಂಡಿಯಾ ವೆದರ್ ರಿಸೀವ್ಡ್ ಇನ್ ಇಂಡಿಯಾ ಆರ್ ಔಟ್ಸೈಡ್ ಇಂಡಿಯಾ. ಆದರೆ ರೂಲ್ ನಂಬರ್ 1 ಹೇಳುತ್ತೆ, ಇನ್ಕಮ್ ರಿಸೀವ್ಡ್ ಆರ್ ಡೀಮ್ ಟು ಬಿ ರಿಸೀವ್ಡ್ ಇನ್ ಇಂಡಿಯಾ ವೆದರ್ ಅರ್ನ್ ಇನ್ ಇಂಡಿಯಾ ಆರ್ ಔಟ್ಸೈಡ್ ಇಂಡಿಯಾ. ಸೊ ಡಿಫ್ರೆನ್ಸ್ ಬಿಟ್ವೀನ್ ರೂಲ್ ನಂಬರ್ 1 ಆ್ಯಂಡ್ 2 ಈಸ್ ದ್ಯಾಟ್ rule number 1 says income receiving in India is compulsion, whereas rule number 2 says income earning in India is compulsion. rule number 1 ಹೇಳುತ್ತೆ, ಇನ್ಕಮ್ ಕಂಪಲ್ಸರಿ ಆಗಿ ಇಂಡಿಯಾದಲ್ಲಿ ರಿಸೀವ್ ಆಗಿರಬೇಕು, ಅದು ಅರ್ನಿಂಗ್ ಎಲ್ಲಿ ಬೇಕಾದರೂ ಆಗಿರ್ಬೋದು. ಆದರೆ ರೂಲ್ ನಂಬರ್ 2 ಏನು ಹೇಳುತ್ತೆ, ಇನ್ಕಮ್ ಅರ್ನಿಂಗ್ ಕಂಪಲ್ಸರಿಯಾಗಿ ಇಂಡಿಯಾದಲ್ಲಿ ಆಗಿರ್ಬೋದು, ಅದು ರಿಸೀವಿಂಗ್ ಎಲ್ಲೂ ಕೂಡ ಆಗಿರ್ಬೋದು. ಸೊ ಇನ್ಕಮ್ 1 ರಿಸೀವಿಂಗ್ ಕಂಪಲ್ಸರಿ, ಇನ್ಕಮ್ 2 ಅರ್ನಿಂಗ್ ಇನ್ ಇಂಡಿಯಾ ಈಸ್ ಕಂಪಲ್ಸರಿ. ರೂಲ್ ನಂಬರ್ 3, ಇನ್ಕಮ್ ಅರ್ನ್ಡ್ ಆ್ಯಂಡ್ ಆಲ್ಸೋ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ ಫ್ರಮ್ ಅ ಬಿಸ್ನೆಸ್ ಆರ್ ಪ್ರೊಫೆಷನ್ ಕಂಟ್ರೋಲ್ ಫ್ರಮ್ ಇಂಡಿಯಾ. ಸೊ ಇದು ಏನು ಹೇಳುತ್ತೆ, ಇನ್ಕಮ್ ಅರ್ನಿಂಗು ಮತ್ತು ರಿಸೀವಿಂಗು ಎರಡೂ ಕೂಡ ಎಲ್ಲಾಗ್ತಾ ಉಂಟು, ಔಟ್ಸೈಡ್ ದ ಇಂಡಿಯಾ, ಇಂಡಿಯಾದಲ್ಲಿ ಆಗೋದಿಲ್ಲ. ಅಮೆರಿಕ, ಪಾಕಿಸ್ತಾನ್, ಇರಾನ್ ಬೇರೆ ದೇಶದಲ್ಲಿ ಇನ್ಕಮು ರಿಸೀವ್ ಆಗುತ್ತೆ, ಜೊತೆಯಲ್ಲಿ ಅರ್ನ್ ಕೂಡ ಅಲ್ಲೇ ಆಗುತ್ತೆ. ಆದರೆ ಅದು ಎಲ್ಲಿಂದ ಆಗಿರಬೇಕು, ಆ ಒಂದು ಇನ್ಕಮು ಬಿಸ್ನೆಸ್ ಓರ್ ಪ್ರೊಫೆಷನಿಂದ ಆಗಿರಬೇಕು. ಬಿಸ್ನೆಸ್ ಓರ್ ಪ್ರೊಫೆಷನ್ ಆಗಿರುತ್ತೆ, ಅದು ಎಲ್ಲಿಂದ ಬರುವಂಥ ಇನ್ಕಮ್ಸ್, ಅದು ಫಾರಿನ್ ಕಂಟ್ರಿಯಿಂದ ಬರುವಂಥ ಇನ್ಕಮು, ಮತ್ತು ಆ ಇನ್ಕಮ್ ಇಂಡಿಯಾದಾಗೆ ಬರ್ತಾ ಇಲ್ಲ, ಇಂಡಿಯಾಗೆ ರಿಸೀವ್ ಆಗ್ತಾ ಇಲ್ಲ. ಆ ಇನ್ಕಮ್ ಎಲ್ಲಿ ರಿಸೀವ್ ಆಗ್ತಾ ಉಂಟು, ಫಾರಿನ್ ಕಂಟ್ರಿಯಲ್ಲೇ ರಿಸೀವ್ ಆಗ್ತಾ ಉಂಟು. ಸ್ಟೇಟ್ಮೆಂಟ್ ಅರ್ಥ ಮಾಡ್ಕೊಳ್ಳಿ, ಇನ್ಕಮ್ ಅರ್ನ್ ಆ್ಯಂಡ್ ಆಲ್ಸೋ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ ಫ್ರಮ್ ಅ ಬಿಸ್ನೆಸ್ ಓರ್ ಪ್ರೊಫೆಷನ್. ಇನ್ಕಮ್ ಅರ್ನಿಂಗ್ ಕೂಡ ಇಂಡಿಯಾದಲ್ಲೇ ಆಗಿದೆ, ಔಟ್ಸೈಡ್ ಇಂಡಿಯಾ ಆಗಿದೆ. ಇನ್ಕಮ್ ರಿಸೀವ್ ಕೂಡ ಔಟ್ಸೈಡ್ ಇಂಡಿಯಾನೇ ಆಗಿದೆ. ಅದು ಎಲ್ಲಿಂದ ಅರ್ನಿಂಗ್ ಆಗಿದ್ದು, ಬಿಸ್ನೆಸ್ ಪ್ರೊಫೆಷನ್ನು, ಮತ್ತು ಆ ಬಿಸ್ನೆಸ್ ಪ್ರೊಫೆಷನ್ ಏನಾಗಿರಬೇಕಂತೆ, ಇಂಡಿಯಾದಿಂದ ಕಂಟ್ರೋಲ್ ಆಗಿರಬೇಕು ಆ ಒಂದು ಬಿಸ್ನೆಸ್. ಹಾಗೇನಾದರೂ ಸ್ಟೇಟ್ಮೆಂಟ್ ಪ್ರೊವೈಡ್ ಮಾಡಿದರೆ ಅದೆಲ್ಲಿ ಬೀಳುತ್ತೆ,
ನಾಟ್ ಲೈಬಲ್ ರೂಲ್ ನಂಬರ್ 3 ಬರುತ್ತೆ. ಅದು ಹೇಗೆ ಬರ್ತೀರಿ? ಲೈಬಲ್ ನಾಟ್ ಲೈಬಲ್. ರೆಸಿಡೆಂಟ್ ಆಗಿದ್ದರೆ ಲೈಬಲ್ ಆಗ್ತಾನೆ, ನಾಟ್ ಆರ್ಡಿನರಿ ರೆಸಿಡೆಂಟ್ ಆಗಿದ್ದರೆ ಲೈಬಲ್ ಆಗ್ತಾನೆ. ಒಂದು ವೇಳೆ ನಾನ್ ರೆಸಿಡೆಂಟ್ ಆಗಿದ್ದರೆ ಲೈಬಲ್ ಆಗೋದಿಲ್ಲ ಟ್ಯಾಕ್ಸಿಗೆ. ಸೊ ಇದು ನೆನ್ಪಿಟ್ಕೊಳ್ಳಿ, ಇನ್ಕಮ್ ಅರ್ನಿಂಗು ಔಟ್ಸೈಡ್ ಇಂಡಿಯಾ ಮತ್ತು ರಿಸೀವ್ ಕೂಡ ಔಟ್ಸೈಡ್ ಇಂಡಿಯಾ. ಅದು ಎಲ್ಲಿಂದ ಬಂದಂತಹ ಇನ್ಕಮು? ಬಿಸ್ನೆಸ್ ಪ್ರೊಫೆಷನಿಂದ ಬಂದಿರುವಂತಹ ಇನ್ಕಮ್, ಮತ್ತು ಆ ಬಿಸ್ನೆಸ್ ಪ್ರೊಫೆಷನ್ ಕಂಟ್ರೋಲ್ಡ್ ಫ್ರಮ್ ಇಂಡಿಯಾ. ಸೊ ಇನ್ಕಮ್ ಅರ್ನ್ ಆ್ಯಂಡ್ ಆಲ್ಸೋ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ ಫ್ರಮ್ ಅ ಬಿಸ್ನೆಸ್ ಪ್ರೊಫೆಷನ್ ಕಂಟ್ರೋಲ್ಡ್ ಫ್ರಮ್ ಇಂಡಿಯಾ. ಬ್ರ್ಯಾಕೆಟಲ್ಲಿ ಪ್ರೊವೈಡ್ ಮಾಡಿದರೆ ವೆದರ್ ರೆಮಿಟೆಡ್ ಟು ಇಂಡಿಯಾ ಆರ್ ನಾಟ್, ಅದು ಕಂಪಲ್ಷನ್ ಅಲ್ಲ. ಅದು ನೀವು ಬೇಕಿದ್ರೆ ನಂತರ ಬೇಕಿದ್ರೆ ಇಂಡಿಯಾಗೆ ರೆಮಿಟ್ ಮಾಡದೇ ಇರಿ, ಏನು ಬೇಕಾದರೂ ಮಾಡಿ, ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡೇ ಇರಿ, ಅದು ಮ್ಯಾಟರ್ ಆಗೋದಿಲ್ಲ. ಆದರೆ ಇನ್ಕಮ್ ಏನಾಗಿರಬೇಕು? ಅರ್ನಿಂಗು ಮತ್ತು ರಿಸೀವಿಂಗು ಫಾರಿನ್ ಕಂಟ್ರಿಯಲ್ಲೇ ಆಗಿರಬೇಕು. ಆ ಇನ್ಕಮ್ ಎಲ್ಲಿಂದ ಸೋರ್ಸಿಂದ? ಬಿಸ್ನೆಸ್ ಅವ್ರ ಪ್ರೊಫೆಷನ್ ಸೋರ್ಸಿಂದ ಆಗಿರಬೇಕು. ಹಾಗಿದ್ರೆ ರೂಲ್ ನಂಬರ್ 3 ಅಪ್ಲೈ ಮಾಡಬೇಕು. ನೆಕ್ಸ್ಟ್ 4th ಒನ್, ಇನ್ಕಮ್ ಅರ್ನ್ ಆ್ಯಂಡ್ ಆಲ್ಸೋ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ ಫ್ರಮ್ ಎನಿ ಅದರ್ ಸೋರ್ಸ್ ಅದರ್ ದೆನ್ ಬಿಸ್ನೆಸ್ ಪ್ರೊಫೆಷನ್ ಕಂಟ್ರೋಲ್ಡ್ ಫ್ರಮ್ ಇಂಡಿಯಾ. ರೂಲ್ ನಂಬರ್ 3 ಮತ್ತು 4 ಸೇಮ್ ಟು ಸೇಮ್ ಇದೆ. ಆದರೆ ರೂಲ್ ನಂಬರ್ 3 ಬಿಸ್ನೆಸ್ ಪ್ರೊಫೆಷನ್ ಆಗಿರಬೇಕು ಆದಾಯ. ಆದರೆ ರೂಲ್ ನಂಬರ್ 4 ಏನು ಹೇಳುತ್ತೆ? ಅದರ್ ದೆನ್ ಬಿಸ್ನೆಸ್ ಪ್ರೊಫೆಷನ್, ಎನಿ ಅದರ್ ಸೋರ್ಸ್ ಅದರ್ ದೆನ್ ಬಿಸ್ನೆಸ್ ಪ್ರೊಫೆಷನ್. ಒಂದು ವೇಳೆ ನೀವು ಇನ್ಕಮನ್ನು ಅರ್ನ್ ಮಾಡಿದಿರಿ ಮತ್ತು ರಿಸೀವ್ ಮಾಡಿದಿರಿ ಔಟ್ಸೈಡ್ ಇಂಡಿಯಾ, ಬಟ್ ದಟ್ ಇನ್ಕಮ್ ಈಸ್ ಫ್ರಮ್ ಬಿಸ್ನೆಸ್ ಪ್ರೊಫೆಷನ್, ಯು ಹ್ಯಾವ್ ಟು ಅಪ್ಲೈ ರೂಲ್ ನಂಬರ್ 3. In case you have earned and also received your income outside India, but it is not from the source of business profession, it is from any other sources, you have to apply rule number 4. So if you are going to apply rule number 4, what it says? Liable, not liable, not liable. Next, rule number 5, income earned and also received outside India in earlier year prior to the previous year and remitted to India during the previous year. ಇದರ್ಥ past untaxed income brought into India in the previous year. ಪ್ರೀವಿಯಸ್ ಇಯರ್ನ ಹಿಂದಿನ ವರ್ಷದಲ್ಲಿ ಅರ್ನ್ ಆಗಿರುವಂಥ ಇನ್ಕಮನ್ನು ನೀವೇನು ಮಾಡಿದ್ದೀರಿ? ಇಂಡಿಯಾಗೆ ತೊಗೊಂಡು ಬಂದಿದ್ದೀರಿ, ರೆಮಿಟ್ ಮಾಡ್ಕೊಂಡಿದ್ದೀರಿ. ಅದೆಲ್ಲ ಏನಾಗುತ್ತೆ? ನಾಟ್ ಲೈಬಲ್, ನಾಟ್ ಲೈಬಲ್, ನಾಟ್ ಲೈಬಲ್. ಇದು ಕ್ವೆಶನಲ್ಲಿ ತುಂಬ ಸಿಂಪಲಾಗಿ ಕೊಟ್ಟಿರ್ತಾರೆ, ಪಾಸ್ಟ್ ಅನ್ಟ್ಯಾಕ್ಸ್ಡ್ ಇನ್ಕಮ್ ಅಂತೇಳಿ. ಅದೇನು ಮಾಡಬೇಕು? 3 ಇಂಡಿವಿಜುವಲ್ಗೂ ನಾಟ್ ಲೈಬಲ್ ಅಂತೇಳಿ ಬರೀಬೇಕು, ಅಂದರೆ ಟ್ಯಾಕ್ಸೇಬಲ್ ಅಲ್ಲ ಅಂತೇಳಿ, ಅದಕ್ಕೆ ಅವರಿಗೆ ಅಪ್ಲೈ ಆಗೋದಿಲ್ಲ ಅಂತೇಳಿ. ಸೊ ದೀಸ್ ಆರ್ ದಿ 5 ಮೇನ್ ರೂಲ್ಸ್ ಫಾರ್ ಕ್ಯಾಟಗರೈಸಿಂಗ್ ದಿ ಇನ್ಕಮ್ಸ್ ಇಫ್ ಅ ಪರ್ಸನ್ ಈಸ್ ಎ ರೆಸಿಡೆಂಟ್, ನಾಟ್ ಆರ್ಡಿನರಿ ರೆಸಿಡೆಂಟ್ ಆರ್ ನಾನ್ ರೆಸಿಡೆಂಟ್ ಆಫ್ ಇಂಡಿಯಾ. ಅರ್ಥ ಮಾಡ್ಕೊಳ್ಳಿ. ರೂಲ್ಸ್ ಬೇಸಿಸ್ ಮೇಲೆ ಕ್ವೆಶನ್ಗೆ ನಾವು ಅಪ್ಲೈ ಮಾಡ್ತಾ ಹೋಗ್ತೀವಿ. ಕ್ವೆಶನ್ ನೋಡ್ಕೊಳ್ತೀವಿ, ಅದರಲ್ಲಿ ಇನ್ಕಮ್ ಯಾವ ರೀತಿ ಅರ್ನ್ ಆಗಿದೆ, ಎಲ್ಲಿ ಅರ್ನ್ ಆಗಿದೆ, ಎಲ್ಲಿ ರಿಸೀವ್ ಆಗಿದೆ, ಅದನ್ನು ಬೇಸಿಸ್ ಮೇಲೆ ನಾವು ರೂಲ್ಸನ್ನು ಅಪ್ಲೈ ಮಾಡ್ತೀವಿ. ಫಸ್ಟ್ ರೂಲ್ ಏನು ಹೇಳುತ್ತೆ? ರಿಸೀವಿಂಗ್ ಇನ್ಕಮ್ ಇನ್ ಇಂಡಿಯಾ ಇಸ್ ಕಂಪಲ್ಷನ್, ಅದು ಎಲ್ಲೇ ಅರ್ನ್ ಮಾಡ್ಕೊಂಡಿರಿ. ರೂಲ್ ನಂಬರ್ 2, ಅರ್ನಿಂಗ್ ಇನ್ ಇಂಡಿಯಾ ಇಸ್ ಕಂಪಲ್ಸರಿ, ಅದು ಎಲ್ಲೇ ಬೇಕಾದರೂ ರಿಸೀವ್ ಮಾಡ್ಕೊಳ್ಳಿ. ರೂಲ್ ನಂಬರ್ 3, ಇನ್ಕಮ್ ರಿಸೀವ್ ಮತ್ತು ಅರ್ನಿಂಗು ಬೇರೆ ಔಟ್ಸೈಡ್ ಇಂಡಿಯನ್ ಆಗಿರುತ್ತೆ, ಅದು ಎಲ್ಲಿಂದ ಆಗಿರಬೇಕು? ಬಿಸ್ನೆಸ್ ಪ್ರೊಫೆಷನ್ ಆಗಿರಬೇಕು. ರೂಲ್ ನಂಬರ್ 4 ಸೇಮ್ ಟು ಸೇಮು, ಅರ್ನಿಂಗ್ ಮತ್ತು ರಿಸೀವಿಂಗ್ ಔಟ್ಸೈಡ್ ಇಂಡಿಯಾನೇ, ಆದರೆ ಅದು ಯಾವ ಸೋರ್ಸಿಂದ? ಬಿಸ್ನೆಸ್ ಪ್ರೊಫೆಷನ್ನ ಬಿಟ್ಟು ಬೇರೆ ಯಾವುದು ಸೋರ್ಸ್ ಕೂಡ ಆಗಿರಬಹುದು. ನೆಕ್ಸ್ಟ್ ರೂಲ್ ನಂಬರ್ 5, ಪಾಸ್ಟ್ ಅಂಡ್ ಟ್ಯಾಕ್ಸ್ ಟು ಇನ್ಕಮ್ ರೆಮಿಟೆಡ್ ಟು ಇಂಡಿಯಾ. ಸೊ ದೀಸ್ ಆರ್ ದಿ ಡಿಸ್ಕಷನ್ ಅಬೌಟ್ ದ ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್. ವಿಲ್ ಟೇಕ್ ದ ಫಸ್ಟ್ ಕ್ವೆಶನ್ ಫಾರ್ ಡಿಸ್ಕಸಿಂಗ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ದಿ ಸೊಲ್ಯೂಷನ್. ನೋಡ್ಕೊಳ್ಳಿ. ದ ಫಾಲೋವಿಂಗ್ ಆರ್ ದಿ ಇನ್ಕಮ್ಸ್ ಆಫ್ ಮಿಸ್ಟರ್ ಮುನಾವರ್ ಫಾರ್ ದ ಪ್ರೀವಿಯಸ್ ಇಯರ್ 2010-11. ಫಸ್ಟ್ ಟ್ರಾನ್ಸಾಕ್ಷನ್ ಕೊಟ್ಟಿದ್ದಾರೆ ಮುನಾವರ್ದು. ಇದಿಷ್ಟು ಟ್ರಾನ್ಸಾಕ್ಷನ್ಸ್ ABCDFG ತನಕ ಟ್ರಾನ್ಸಾಕ್ಷನ್ ಕೊಟ್ಟಿದ್ದಾರೆ. ಅದನ್ನು ಟ್ರಾನ್ಸಾಕ್ಷನ್ನ ಯೂಸ್ ಮಾಡಿಕೊಂಡು ಏನು ಮಾಡಬೇಕಂತೆ? ಕಾಂಪ್ಯೂಟ್ ದ ಟೋಟಲ್ ಇನ್ಕಮ್ ಆಫ್ ಮುನಾವರ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2011-12 ಇಫ್ ಹೀ ಈಸ್ ರೆಸಿಡೆಂಟ್, ನಾಟ್ ಆರ್ಡಿನರಿ ರೆಸಿಡೆಂಟ್ ಆ್ಯಂಡ್ ನಾನ್ ರೆಸಿಡೆಂಟ್. ಒಂದು ವೇಳೆ ಮುನಾವರ್ ರೆಸಿಡೆಂಟ್ ಆಗಿದ್ರೆ ಯಾವ ರೀತಿ ಟ್ಯಾಕ್ಸ್ ಅಮೌಂಟ್ ಬರುತ್ತೆ, ಇನ್ಕಮ್ ಟ್ಯಾಕ್ಸೇಬಲ್ ಇನ್ಕಮ್ಸ್ ಬರುತ್ತೆ. ಒಂದು ವೇಳೆ ನಾಟ್ ಆರ್ಡಿನರಿ ರೆಸಿಡೆಂಟ್ ಆಗಿದ್ದರೆ ಯಾವ ರೀತಿ ಟ್ಯಾಕ್ಸೇಬಲ್ ಇನ್ಕಮ್ಸ್ ಬರುತ್ತೆ, ನಾನ್ ರೆಸಿಡೆಂಟ್ ಆಗಿದ್ದರೆ ಎಷ್ಟು ಇನ್ಕಮ್ಸ್ ಟ್ಯಾಕ್ಸೇಬಲ್ ಬರುತ್ತೆ, ಅದನ್ನು ನೋಡಿ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಒನ್ ಬೈ ಒನ್ ವಿ ಶಾಲ್ ಡಿಸ್ಕಸ್. ಫಸ್ಟ್ ಒನ್, ಪ್ರಾಫಿಟ್ ಫ್ರಮ್ ಬಿಸ್ನೆಸ್ ಇನ್ ಧಾರವಾಡ ₹7,000. ಸೊ ಧಾರವಾಡ ಎಲ್ಲಿದೆ? ಇಂಡಿಯಾದಲ್ಲಿದೆ, ನೆನ್ಪು ಮಾಡ್ಕೊಳ್ಳಿ. ಹಾಗಾದರೆ ಪ್ರಾಫಿಟ್ ಎಲ್ಲಿ ಅರ್ನ್ ಆಗಿದೆ? ಅವನಿಗೆ ಬಿಸ್ನೆಸ್ಸಿಂದ ಅರ್ನ್ ಆಗಿದೆ. ಅದು ಎಲ್ಲೇ ಅರ್ನ್ ಆಗಿರಲಿ, ಪ್ರಾಫಿಟ್ ಅರ್ನ್ ಆಗಿದೆ ಇಲ್ಲಿ ಧಾರವಾಡ. ರಿಸೀವ್ಡ್ ಎಲ್ಲಿ ಕೊಟ್ಟಿದ್ದಾರೆ? ಎಲ್ಲೂ ಕೊಟ್ಟಿಲ್ಲ. ಎಲ್ಲಿ ರಿಸೀವ್ಡ್ ಅಂತ ಪ್ರೊವೈಡ್ ಮಾಡಿಲ್ಲ. ಹಾಗಾದ್ರೆ ನಾವೇನಂತ ಟ್ರೀಟ್ ಮಾಡುವ? He has received that income in India only, right? So he has received and earned the income in India only. So okay, first ಯಾವ್ದು ರೂಲ್ ಅಪ್ಲೈ ಮಾಡ್ತೀರಿ? ಪ್ರಾಫಿಟ್ ಫ್ರಮ್ ಬಿಸ್ನೆಸ್ ಇನ್ ಧಾರವಾಡ ₹7,000, ವೆದರ್ ರಿಸೀವ್ಡ್ ಇನ್ ಇಂಡಿಯಾ ಆರ್ ಔಟ್ಸೈಡ್ ಇಂಡಿಯಾ, ಅದೇನು ಕೊಟ್ಟಿಲ್ಲ. ಅರ್ನಿಂಗು ಬಿಸ್ನೆಸ್ ಏನಾಗಿದೆ? ಇಂಡಿಯಾದಲ್ಲೇ ಆಗಿದೆ, ರಿಸೀವ್ ಕೂಡ ಇಂಡಿಯಾದಲ್ಲೇ ಆಗಿದೆ. ಸೊ ಯಾವ ರೂಲ್ ಅಪ್ಲೈ ಮಾಡ್ಬೋದು ನೀವು? ಐದರ್ ರೂಲ್ ನಂಬರ್ 1 ಯು ಕ್ಯಾನ್ ಅಪ್ಲೈ ಆರ್ 2 ಅಪ್ಲೈ. ಸೊ ಅರ್ನಿಂಗ್ ಇಂಡಿಯಾದಲ್ಲಿ ಆಗಿದೆ ಅಂತ ಕಂಪಲ್ಷನ್ ಆಯಿತು ಅಲ್ವಾ? ಅರ್ನಿಂಗ್ ಅಂತೂ ಕಂಪಲ್ಸರಿಯಾಗಿ ಇಂಡಿಯಾದಲ್ಲಿ ಆಗಿದೆ, ರಿಸೀವ್ಡ್ ಎಲ್ಲ ಅಂತ ಕೊಟ್ಟಿಲ್ಲ ಅವರು. ಹಾಗಾದರೆ ರೂಲ್ ನಂಬರ್ 1 ಕೂಡ ಅಪ್ಲೈ ಮಾಡ್ಬೋದು, ರೂಲ್ ನಂಬರ್ 2 ಕೂಡ ಅಪ್ಲೈ ಮಾಡ್ಬೋದು. ಎರಡರಲ್ಲೂ ಕೂಡ 3 ಕ್ಯಾಟಗರೀಸಿಗೂ ಲೈಬಲ್ ಅಂತಲೇ ಬರುತ್ತೆ. ಕನ್ಫ್ಯೂಸ್ ಮಾಡ್ಕೊಬೇಡಿ ವೆದರ್ ಟು ಅಪ್ಲೈ ರೂಲ್ ನಂಬರ್ 1 ರೂಲ್ ನಂಬರ್ 2. ರೂಲ್ ನಂಬರ್ 3 ಆಗೋದಿಲ್ಲ, ರೂಲ್ ನಂಬರ್ 4 ಕೂಡ ಅಪ್ಲೈ ಆಗೋದಿಲ್ಲ, ರೂಲ್ ನಂಬರ್ 5 ಕೂಡ ಅಪ್ಲೈ ಆಗೋದಿಲ್ಲ. ರೂಲ್ ನಂಬರ್ 3 ಏನು ಹೇಳುತ್ತೆ? ಅರ್ನಿಂಗು ಮತ್ತು ರಿಸೀವಿಂಗು ಔಟ್ಸೈಡ್ ಇಂಡಿಯಾ ಆಗಿರಬೇಕು. ಇಲ್ಲಿ ಆಗಿಲ್ಲ. ಅರ್ನಿಂಗು ಏನಾಗಿದೆ? ಧಾರವಾಡದಲ್ಲಾಗಿದೆ, ರಿಸೀವಿಂಗ್ ನಾವು ಇಂಡಿಯಾದಲ್ಲಿ ಅಂತ ಟ್ರೀಟ್ ಮಾಡಿದ್ದೀವಿ.
ರೂಲ್ ನಂಬರ್ 4 ಕೂಡ ಅಪ್ಲೈ ಆಗ್ತಿಲ್ಲ, ಅದು ಕೂಡ ಅರ್ನಿಂಗ್ ಮತ್ತು ರಿಸೀವಿಂಗು ಔಟ್ಸೈಡ್ ಇಂಡಿಯಾ ಇದೆ. ಹಾಗಾದರೆ ರೂಲ್ ನಂಬರ್ 1 ಅಥವಾ ರೂಲ್ ನಂಬರ್ 2 ಅನ್ನು ಅಪ್ಲೈ ಮಾಡ್ತಿದ್ದೀವಿ. So we can apply any one rule. I have applied rule number 1. What it says, income received or deemed to be received in India, whether earned in India or ಔಟ್ಸೈಡ್ ಇಂಡಿಯಾ. ಇನ್ಕಮನ್ನು ನಾನು ಇಂಡಿಯಾದಲ್ಲಿ ರಿಸೀವ್ ಮಾಡಿದ್ದೀನಿ, ಅಂದರೆ ಧಾರವಾಡದಲ್ಲಿ ರಿಸೀವ್ ಮಾಡಿದ್ದೀನಿ. ಜೊತೆಯಲ್ಲಿ ಆ ಇನ್ಕಮ್ ಎಲ್ಲಿಂದ ಅರ್ನ್ ಆಗಿದ್ದು, ಇಂಡಿಯಾದಲ್ಲೇ ಅರ್ನ್ ಆಗಿದ್ದು. ಹಾಗಾಗಿ ರೂಲ್ ನಂಬರ್ 1 ಅನ್ನು ನಾವು ಅಪ್ಲೈ ಮಾಡ್ಬೋದು. ಸೊ ಐ ಹ್ಯಾವ್ ಅಪ್ಲೈಡ್ ರೂಲ್ ನಂಬರ್ 1. ಪ್ರಾಫಿಟ್ ಫ್ರಮ್ ಬಿಸ್ನೆಸ್ ಇನ್ ಧಾರವಾಡ, ರೂಲ್ ನಂಬರ್ 1, 7,000, 7,000, 7,000, ರೈಟ್. So I have applied rule number 1 for the first income. Next is income accrued in India but received in Italy. ಅರ್ಥ ಏನು? ಇನ್ಕಮ್ ಅರ್ನ್ ಇನ್ ಇಂಡಿಯಾ ಬಟ್ ರಿಸೀವ್ಡ್ ಇನ್ ಇಟಾಲಿ. ಸೊ ಯಾವ ರೂಲ್ ಅಪ್ಲೈ ಮಾಡ್ಬೋದು ನೀವು? ಇನ್ಕಮ್ ಅರ್ನ್ ಇನ್ ಇಂಡಿಯಾ, ಅರ್ನಿಂಗ್ ಎಲ್ಲಾಗಿದೆ ಇಂಡಿಯಾದಲ್ಲೇ ಆಗಿದೆ, ಅದು ರಿಸೀವ್ ಆಗಿದ್ದಲ್ಲಿ ಔಟ್ಸೈಡ್ ಇಂಡಿಯಾ. ರೂಲ್ ನಂಬರ್ ಯಾವುದು ಅಪ್ಲೈ ಮಾಡ್ತೀರಿ? ರೂಲ್ ನಂಬರ್ 1 or 2. ಇನ್ಕಮ್ ಅರ್ನ್ ಇನ್ ಇಂಡಿಯಾ ಎಲ್ಲಿ ಕಂಪಲ್ಸರಿ ಇದೆ? ರೂಲ್ ನಂಬರ್ 2ದಲ್ಲಿ ಕಂಪಲ್ಸರಿ ಇದೆ ಅಲ್ವಾ? ಇನ್ಕಮ್ ಅರ್ನ್ ಇನ್ ಇಂಡಿಯಾ ವೆದರ್ ರಿಸೀವ್ಡ್ ಇನ್ ಇಂಡಿಯಾ ಆರ್ ಔಟ್ಸೈಡ್ ಇಂಡಿಯಾ. ನೀವು ಇನ್ಕಮನ್ನು ಎಲ್ಲೇ ರಿಸೀವ್ ಮಾಡಿ ಇಂಡಿಯಾದಲ್ಲಿ ಅರ್ನ್ ಆಗಿರುವಂಥದ್ದು ಏನಾದರೂ ಇದ್ದರೆ ಅದು ಯಾವ ರೂಲ್ ಅಪ್ಲೈ ಮಾಡಬೇಕಂತೆ? ರೂಲ್ ನಂಬರ್ 2ದಲ್ಲಿ ಅಪ್ಲೈ ಮಾಡಬೇಕು. ಸೊ ರೂಲ್ ನಂಬರ್ 2 ಏನು ಹೇಳುತ್ತೆ? ಅರ್ನಿಂಗ್ ಆಫ್ ಇನ್ಕಮ್ ಇನ್ ಇಂಡಿಯಾ ಇಸ್ ಕಂಪಲ್ಷನ್. ಕ್ವೆಶನ್ ಕೂಡ ಹಾಗೆ ಹೇಳುತ್ತಲ್ವ, ಕ್ವೆಶನಲ್ಲಿ ಏನೇನು ಕೊಟ್ಟಿದ್ದಾರೆ? ಇನ್ಕಮ್ ಎಕ್ರೂಡ್ ಅಂದರೆ ಅರ್ನ್ ಇನ್ ಇಂಡಿಯಾ ಅಂತಲೇ ಕೊಟ್ಟಿದ್ದಾರೆ. ಅದು ಎಲ್ಲೇ ರಿಸೀವ್ ಆಗಿರಲಿ ಅದು ಎಲ್ಲಿ ಬೀಳುತ್ತೆ? ರೂಲ್ ನಂಬರ್ 2ದಲ್ಲಿ ಅಪ್ಲೈ ಆಗುತ್ತೆ. ಹಾಗಾಗಿ ರೂಲ್ ನಂಬರ್ 2 ಅನ್ನು ಅಪ್ಲೈ ಮಾಡಿ. ಇನ್ಕಮ್ ಎಕ್ರೂಡ್ ಇನ್ ಇಂಡಿಯಾ, ಅರ್ನ್ ಇನ್ ಇಂಡಿಯಾ ಬಟ್ ರಿಸೀವ್ಡ್ ಇನ್ ಇಟಾಲಿ. ಅದು ಇಟಾಲಿಯಲ್ಲಿ ರಿಸೀವ್ ಆಗಿರಲಿ, ಅಮೆರಿಕದಲ್ಲಿ ರಿಸೀವ್ ಆಗಿರಲಿ, ಎಲ್ಲೇ ರಿಸೀವ್ ಆಗಿರಲಿ, ಅರ್ನಿಂಗ್ ಎಲ್ಲಾಗಿದೆ? ಇಂಡಿಯಾದಲ್ಲಿ ಆಗಿದೆ. ಹಾಗಾಗಿ ರೂಲ್ ನಂಬರ್ 2 ಅನ್ನು ಅಪ್ಲೈ ಮಾಡಿದರೆ ಆಯಿತು. ಸೊ ಇನ್ಕಮ್ ಎಕ್ರೂಡ್ ಇನ್ ಇಂಡಿಯಾ ಬಟ್ ರಿಸೀವ್ಡ್ ಇನ್ ಇಂಡಿಯಾ, ರೂಲ್ ನಂಬರ್ 2 ಐ ಹ್ಯಾವ್ ಅಪ್ಲೈಡ್ 6,000, 6,000, 6,000. ದಟ್ ಈಸ್ ಲೈಬಲ್, ಲೈಬಲ್, ಲೈಬಲ್ ಫಾರ್ ಆಲ್ 3 categories. Next is profit from business in England received in India. Profit from business in England received in India. ಅರ್ಥ, ಇನ್ಕಮ್ ಫ್ರಮ್ ಬಿಸ್ನೆಸ್ ಇನ್ ಇಂಗ್ಲೆಂಡ್ ಬಟ್ ರಿಸೀವ್ಡ್ ಇನ್ ಇಂಡಿಯಾ. ಸೊ ಇನ್ಕಮ್ಮು ಇಂಗ್ಲೆಂಡಿಂದ ಅರ್ನ್ ಆಗಿದೆ, ಆದರೆ ರಿಸೀವ್ ಆಗಿದ್ದಲ್ಲಿ ಇಂಡಿಯಾದಲ್ಲಿ ರಿಸೀವ್ ಆಗಿದೆ. ಸೊ ಇನ್ಕಮ್ ರಿಸೀವ್ಡ್ ಇನ್ ಇಂಡಿಯಾ ವೆದರ್ ಅರ್ನ್ ಇನ್ ಇಂಡಿಯಾ ಆರ್ ಔಟ್ಸೈಡ್ ದಿ ಇಂಡಿಯಾ. ಸೊ ಯಾವ ರೂಲ್ ಅಪ್ಲೈ ಮಾಡ್ತೀರಿ? ಇನ್ಕಮ್ ರಿಸೀವ್ಡ್ ಇನ್ ಇಂಡಿಯಾ ವೆದರ್ ಅರ್ನ್ ಇನ್ ಇಂಡಿಯಾ ಆರ್ ಔಟ್ಸೈಡ್ ಇಂಡಿಯಾ. ಈಗ ಇಲ್ಲಿ ಕ್ವೆಶನ್ ಪ್ರಕಾರ ಇನ್ಕಮ್ ಅರ್ನಿಂಗ್ ಆಗಿದ್ದಲ್ಲಿ ಇಂಗ್ಲೆಂಡಲ್ಲಿ ಅರ್ನ್ ಆಗಿದ್ದು, ರಿಸೀವ್ ಆಗಿದ್ದಲ್ಲಿ ಇಂಡಿಯಾದಲ್ಲಿ ರಿಸೀವ್ ಆಗಿದ್ದು. ಸೊ ಇಂಡಿಯಾದಲ್ಲಿ ಇನ್ಕಮ್ ರಿಸೀವ್ ಆಗಿದೆ ಅಂತೇಳಿ ಯಾವ ರೂಲ್ ಅಪ್ಲೈ ಮಾಡ್ತೀರಿ? ರೂಲ್ ನಂಬರ್ 1 ವಿ ಕ್ಯಾನ್ ಅಪ್ಲೈ. ವಾಟ್ ಇಟ್ ಸೇಸ್, ಇನ್ಕಮ್ ರಿಸೀವ್ಡ್ ಆರ್ ಡೀಮ್ ಟು ಬಿ ರಿಸೀವ್ಡ್ ಇನ್ ಇಂಡಿಯಾ. ಯಾವುದೆಲ್ಲ ಇನ್ಕಮ್ಸ್ ಇಂಡಿಯಾದಲ್ಲಿ ರಿಸೀವ್ ಮಾಡ್ತೀರೋ ಅದು ರೂಲ್ ನಂಬರ್ 1 ಅನ್ನು ಅಪ್ಲೈ ಮಾಡಬೇಕು. ಅದು ಎಲ್ಲಿಯೇ ಕೂಡ ಅರ್ನ್ ಮಾಡಿರಿ, ಇಟಾಲಿಯಲ್ಲಿ ಅರ್ನ್ ಮಾಡಿ, ಇಂಗ್ಲೆಂಡಲ್ಲಿ ಅರ್ನ್ ಮಾಡಿ, ಅಮೆರಿಕದಲ್ಲಿ ಅರ್ನ್ ಮಾಡಿ, ಎಲ್ಲಿ ಅರ್ನ್ ಮಾಡಿ, ಇನ್ಕಮ್ ಒಂದು ವೇಳೆ ಇಂಡಿಯಾದಲ್ಲಿ ರಿಸೀವ್ ಆಗಿದ್ದರೆ ಅದು ಎಲ್ಲಿ ಬರುತ್ತೆ? ರೂಲ್ ನಂಬರ್ 1ನಲ್ಲಿ ಬರುತ್ತೆ. ಸೊ ಹಾಗಾಗಿ ರೂಲ್ ನಂಬರ್ 1 ನಾನು ಅಪ್ಲೈ ಮಾಡಿದ್ದೀನಿ. Profit from business in England received in India, rule number 1, 5,000, 5,000, 5,000. That means libel, libel, libel. Next, income from house property in Africa received in India, rupees 4,000. Again, one more income we have received in India, but it is from Africa. ಅದು ಯಾವುದೇ ಪ್ರಾಪರ್ಟಿ ಆಗಿರಲಿ, ಏನೇ ಆಗಿರಲಿ, ಇನ್ಕಮನ್ನು ಎಲ್ಲಿ ರಿಸೀವ್ ಮಾಡಿದಿರಿ? ಇಂಡಿಯಾದಲ್ಲಿ ರಿಸೀವ್ ಮಾಡಿದಿರಿ. ಸೊ ಇಂಡಿಯಾದಲ್ಲಿ ಇನ್ಕಮನ್ನು ರಿಸೀವ್ ಮಾಡುವಂಥದ್ದು ರೂಲ್ ಯಾವ್ದು ಹೇಳುತ್ತೆ? Received in India, receiving of income in India is compulsion. Under which rule? Under rule number 1. Income received in India or deemed to be received in India, whether earned in India or outside India, what it says, liable, liable, liable. So we can apply rule number 1 for income from house property in Africa received in India. We are going to apply rule number 1. See, income from house property in Africa received in India, rule number 1, ಲೈಬಲ್, 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 4,000, 4,000, 4,000. ಸೊ ಇಂಡಿಯಾ ಏನಾಗಿದೆ? ಇನ್ಕಮ್ ಏನಾಗಿದೆ? ಇಂಡಿಯಾದಲ್ಲಿ ರಿಸೀವ್ ಆಗಿದೆ. ಸೊ ಇಂಡಿಯಾದಲ್ಲಿ ಇನ್ಕಮ್ ರಿಸೀವ್ ಎಲ್ಲಾಗಿದೆ ಅಂತ ಮೊದಲು ಕರೆಕ್ಟಾಗಿ ನೋಡ್ಕೊಳ್ಬೇಕು. ವೆದರ್ ಇನ್ಕಮ್ ಈಸ್ ರಿಸೀವ್ಡ್ ಇನ್ ಇಂಡಿಯಾ ಆರ್ ನಾಟ್. ಇಫ್ ಇಟ್ ಈಸ್ ರಿಸೀವ್ಡ್ ಇನ್ ಇಂಡಿಯಾ, ವಿ ಹ್ಯಾವ್ ಟು ಡೈರೆಕ್ಟ್ಲಿ ಅಪ್ಲೈ ಟು ದ ಫಸ್ಟ್ ರೂಲ್. ಇಫ್ ಇಟ್ ಈಸ್ ಅರ್ನ್ ಇನ್ ಇಂಡಿಯಾ, ಯು ಹ್ಯಾವ್ ಟು ಅಪ್ಲೈ ಟು ರೂಲ್ ನಂಬರ್ 2, ರೈಟ್? ಇಫ್ ಅರ್ನಿಂಗ್ ಆ್ಯಂಡ್ ರಿಸೀವಿಂಗ್ ಬೋತ್ ಆರ್ ಇನ್ ಔಟ್ಸೈಡ್ ದಿ ಇಂಡಿಯಾ, ಯು ಹ್ಯಾವ್ ಟು ಅಪ್ಲೈ ರೂಲ್ ನಂಬರ್ 3 or 4, ರೈಟ್? ಸೊ ಇಲ್ಲೇನಾಗಿದೆ? ಪ್ರಾಫಿಟನ್ನು ನೀವು ಇನ್ಕಮನ್ನು ಇಂಡಿಯಾದಲ್ಲಿ ರಿಸೀವ್ ಮಾಡ್ತೀರಿ. ಇಂಡಿಯಾದಲ್ಲಿ ರಿಸೀವ್ ಮಾಡೋದು ಕಂಪಲ್ಸರಿಯಾಗಿ ಯಾವ ರೂಲ್ ಹೇಳುತ್ತೆ? ರೂಲ್ ನಂಬರ್ 1 ಹೇಳುತ್ತೆ. ಸೊ ರೂಲ್ ನಂಬರ್ 1 ಅಪ್ಲೈ ಮಾಡಿದರೆ ಆಯಿತು. ನೆಕ್ಸ್ಟು, ಪ್ರಾಫಿಟ್ ಫ್ರಮ್ ಬಿಸ್ನೆಸ್ ಎಸ್ಟಾಬ್ಲಿಷ್ಡ್ ಇನ್ ಇರಾನ್ ಆ್ಯಂಡ್ ಡೆಪಾಸಿಟೆಡ್ ಇನ್ ಅ ಬ್ಯಾಂಕ್ ದೇರ್, ದ ಬಿಸ್ನೆಸ್ ಇಸ್ ಬೀಯಿಂಗ್ ಕಂಟ್ರೋಲ್ಡ್ ಫ್ರಮ್ ಇಂಡಿಯಾ, rupees 3,000. ಸೊ ಇರಾನಿಂದ ಬಿಸ್ನೆಸ್ಸಿಂದ ಪ್ರಾಫಿಟ್ ಬಂದಿದೆ, ನಿಮಗೆ ಇನ್ಕಮ್ ಬಂದಿದೆ, ಮತ್ತು ಆ ಪ್ರಾಫಿಟನ್ನು ಎಲ್ಲಿ ಡೆಪಾಸಿಟ್ ಮಾಡಿದಿರಿ? ಇರಾನ್ನ ಬ್ಯಾಂಕಲ್ಲೇ ಡೆಪಾಸಿಟ್ ಮಾಡಿದಿರಿ. ಅರ್ಥ ಏನು? ಇನ್ಕಮ್ ಅರ್ನ್ ಆ್ಯಂಡ್ ಆಲ್ಸೋ ರಿಸೀವ್ಡ್ ಇನ್ ಔಟ್ಸೈಡ್ ದಿ ಇಂಡಿಯಾ ಓನ್ಲಿ. ಇರಾನಲ್ಲೇ ಅರ್ನ್ ಆಗಿದೆ, ಇರಾನಲ್ಲೇ ಡೆಪಾಸಿಟ್ ಆಗಿದೆ. ಯಾವ ಸೋರ್ಸಿಂದ? ಬಿಸ್ನೆಸ್ ಸೋರ್ಸಿಂದ. ಮತ್ತು ಆ ಬಿಸ್ನೆಸ್ ಏನಾಗಿದೆ? ಇಂಡಿಯಾದಿಂದ ಕಂಟ್ರೋಲ್ ಆಗ್ತಾ ಉಂಟು. ಹಾಗಾದರೆ ಯಾವ ರೂಲ್ ಅಪ್ಲೈ ಮಾಡ್ಬೋದು ನಾವು? ಇನ್ಕಮ್ ಅರ್ನ್ ಆ್ಯಂಡ್ ಆಲ್ಸೋ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ
ಆ್ಯಂಡ್ ದ ಇನ್ಕಮ್ ಇಸ್ ಫ್ರಮ್ ವಿಚ್ ಸೋರ್ಸ್ ಬಿಸ್ನೆಸ್ ಅಲ್ವಾ, ಬಿಸ್ನೆಸ್ಸಿಂದ ಇನ್ಕಮ್ ಆಗಿದೆ ಮತ್ತು ಆ ಬಿಸ್ನೆಸ್ಸು ಕಂಟ್ರೋಲ್ ಎಲ್ಲಿಂದ ಆಗಿದೆ, ಇಂಡಿಯಾದಿಂದ ಕಂಟ್ರೋಲ್ ಆಗಿದೆ. ಯಾವ ರೂಲ್ ಅಪ್ಲೈ ಮಾಡ್ಬೋದು, ವಿ ಕ್ಯಾನ್ ಅಪ್ಲೈ ರೂಲ್ ನಂಬರ್ 3, ರೂಲ್ ನಂಬರ್ 3 or 4, we can apply rule number 3 because it matches with the question, right? Income earned and also received outside India from a business or profession controlled from India. ರೂಲ್ ನಂಬರ್ 4 ಅನ್ನು ಅಪ್ಲೈ ಮಾಡಲಿಕ್ಕೆ ಆಗೋದಿಲ್ಲ. ರೂಲ್ ನಂಬರ್ 3 ಮತ್ತು 4 ಒಂದೇ ರೀತಿಯಲ್ಲಿ ಉಂಟು, ಆದರೆ ಡಿಫ್ರೆನ್ಸ್ ಏನಿದೆ, ರೂಲ್ ನಂಬರ್ 4 ಈಸ್ ಫಾರ್ ದ ಸೋರ್ಸಸ್ ಅಪಾರ್ಟ್ ಫ್ರಮ್ ಅದರ್ ದೆನ್ ದ ಬಿಸ್ನೆಸ್ or profession, whereas ರೂಲ್ ನಂಬರ್ 3 ಈಸ್ ಫಾರ್ ಬಿಸ್ನೆಸ್ or profession. ಇನ್ಕಮ್ ಅರ್ನಿಂಗು ಆ್ಯಂಡ್ ರಿಸೀವಿಂಗು ಎಲ್ಲಾಗಿದೆ, ಔಟ್ಸೈಡ್ ಇಂಡಿಯಾನೇ ಆಗಿದೆ. ಹಾಗಾಗಿ ನಾವು ಯಾವ ರೂಲ್ನ ಅಪ್ಲೈ ಮಾಡ್ಬೋದು, ರೂಲ್ ನಂಬರ್ 3 ಅನ್ನು ಅಪ್ಲೈ ಮಾಡ್ಬೋದು. ಇನ್ಕಮ್ ಅರ್ನ್ ಆ್ಯಂಡ್ ಆಲ್ಸೋ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ ಆ್ಯಸ್ ಪರ್ ದಿ ಕ್ವೆಶನ್. ಇನ್ಕಮ್ ಅರ್ನ್ ಇನ್ ಇರಾನ್ ಆ್ಯಂಡ್ ಆಲ್ಸೋ ಡೆಪಾಸಿಟೆಡ್ ಇನ್ ಅ ಬ್ಯಾಂಕ್ ದೇರ್, ಅಲ್ಲಿರುವ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿದ್ದೀವಿ. ಸೊ ಇನ್ಕಮ್ ಅರ್ನ್ ಆ್ಯಂಡ್ ಆಲ್ಸೋ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ ಆ್ಯಂಡ್ ದ ಬಿಸ್ನೆಸ್ ಈಸ್ ಬೀಂಗ್ ಕಂಟ್ರೋಲ್ ಫ್ರಮ್ ಇಂಡಿಯಾ. ಸೊ ಹಾಗಾಗಿ ರೂಲ್ ನಂಬರ್ 3 ಅನ್ನು ಅಪ್ಲೈ ಮಾಡಿ. ರೂಲ್ ನಂಬರ್ 3 ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ಲೈಬಲ್ ನಾಟ್ ಲೈಬಲ್. ಸೊ ಆನ್ಸರ್ ನೋಡಿ, profit from business established in Iran and deposited in a bank there, the business is being controlled from India. Rule number 3, libel not libel. 3000 dash. Next, income from house property in Pakistan and deposited in the bank there, rupees 2000. ಸೊ ಇನ್ಕಮನ್ನು ಅರ್ನ್ ಮಾಡಿದಿರಿ ಪಾಕಿಸ್ತಾನದಲ್ಲಿ ಮತ್ತು ಅದನ್ನು ಏನು ಮಾಡಿದಿರಿ ನೀವು ಅಲ್ಲೇ ಡೆಪಾಸಿಟ್ ಮಾಡಿದಿರಿ. ಹಾಗಾದರೆ ಇನ್ಕಮ್ ಅರ್ನ್ ಆ್ಯಂಡ್ ಆಲ್ಸೋ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ, ಬಟ್ ದ ಇನ್ಕಮ್ ಈಸ್ ಫ್ರಮ್ ವಿಚ್ ಸೋರ್ಸ್, ಹೌಸ್ ಪ್ರಾಪರ್ಟಿ. ಬಿಸ್ನೆಸ್ ಪ್ರೊಫೆಷನ್ ಅಲ್ಲ, ಹೌಸ್ ಪ್ರಾಪರ್ಟಿಯಿಂದ ಇನ್ಕಮನ್ನು ನೀವು ಅರ್ನ್ ಮಾಡಿದಿರಿ ಪಾಕಿಸ್ತಾನದಲ್ಲಿ ಮತ್ತು ಅದು ಎಲ್ಲಿ ರಿಸೀವ್ ಮಾಡಿದಿರಿ, ಪಾಕಿಸ್ತಾನದಲ್ಲೇ ರಿಸೀವ್ ಮಾಡಿದಿರಿ. ಡೆಪಾಸಿಟೆಡ್ ಇನ್ ಬ್ಯಾಂಕ್ ದೇರ್, ಅಲ್ಲಿರುವ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿದಿರಿ. ಸೊ ಹಾಗಾದರೆ ಯಾವ ರೂಲ್ ಅಪ್ಲೈ ಮಾಡ್ತೀರಿ, ರೂಲ್ ನಂಬರ್ 3 or 4? We can apply rule number 4 because income earned and also received outside India from any source ಅದರ್ ದ್ಯಾನ್ ದಿ ಬಿಸ್ನೆಸ್ ಆರ್ ಪ್ರೊಫೆಷನ್. ಬಿಸ್ನೆಸ್ ಪ್ರೊಫೆಷನ್ ಆಗಿದೆ, ರೂಲ್ ನಂಬರ್ 3 ಅಪ್ಲೈ ಮಾಡಬೇಕಿತ್ತು. ಇದು ಬಿಸ್ನೆಸ್ ಪ್ರೊಫೆಷನ್ ಅಲ್ಲ, ಹೌಸ್ ಪ್ರಾಪರ್ಟಿಯ ಇನ್ಕಮು ಮತ್ತು ಆ ಇನ್ಕಮ್ ನಾವೇನು ಮಾಡಿದೀವಿ, ಅರ್ನಿಂಗ್ ಮತ್ತು ರಿಸೀವಿಂಗ್ ಕೂಡ ಔಟ್ಸೈಡ್ ಇಂಡಿಯಾನೇ ಇದೆ. ಸೊ ಅರ್ನಿಂಗ್ ಆ್ಯಂಡ್ ರಿಸೀವಿಂಗ್ ಆಫ್ ಇನ್ಕಮ್ ಇಫ್ ಇಟ್ ಈಸ್ ಔಟ್ಸೈಡ್ ಇಂಡಿಯಾ, ವಿ ಹ್ಯಾವ್ ಟು ಅಪ್ಲೈ ರೂಲ್ ನಂಬರ್ 3 or 4. ಸೊ 3 ಈಸ್ ಅಪ್ಲೈ ಟು ಬಿಸ್ನೆಸ್ ಆರ್ ಪ್ರೊಫೆಷನ್, 4 ಈಸ್ ಅಪ್ಲೈ ಟು ದ ಸೋರ್ಸಸ್ ವಿಚ್ ಆರ್ ಅದರ್ ದೆನ್ ದಿ ಬಿಸ್ನೆಸ್ ಪ್ರೊಫೆಷನ್. ಬಿಸ್ನೆಸ್ ಪ್ರೊಫೆಷನ್ನ ಬಿಟ್ಟು ಬೇರೆ ಯಾವುದೋ ಸೋರ್ಸ್ ಇದ್ದು ಕೂಡ ರೂಲ್ ನಂಬರ್ 4 ಅನ್ನು ಅಪ್ಲೈ ಮಾಡಿದರೆ ಆಯಿತು. ಇಲ್ಲಿ ಬಿಸ್ನೆಸ್ ಪ್ರೊಫೆಷನ್ ಕೊಟ್ಟಿಲ್ಲ, ಅವ್ರು ಏನು ಕೊಟ್ಟಿದ್ದಾರೆ, ಹೌಸ್ ಪ್ರಾಪರ್ಟಿ ಕೊಟ್ಟಿದ್ದಾರೆ. ಹಾಗಾಗಿ ರೂಲ್ ನಂಬರ್ 4 ಅನ್ನು ಅಪ್ಲೈ ಮಾಡಿ. ಸೊ ಇನ್ಕಮ್ ಅರ್ನ್ ಆ್ಯಂಡ್ ಆಲ್ಸೋ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ, ಹಿಯರ್ ಇಟ್ ಈಸ್ ವಾಟ್ ದೇ ಹ್ಯಾವ್ ಗಿವನ್, ಪಾಕಿಸ್ತಾನ್ ಈಸ್ ಗಿವನ್, ರೈಟ್, ಔಟ್ಸೈಡ್ ಇಂಡಿಯಾ. ಅದು ಎಲ್ಲಿ ಅಪ್ಲೈ ಮಾಡಿ, ಎಲ್ಲಿ ರಿಸೀವ್ ಆಗಿದ್ದು ಇನ್ಕಮು, ಪಾಕಿಸ್ತಾನದಲ್ಲೇ ರಿಸೀವ್ ಆಗಿದೆ, ಅದು ಹೌಸ್ ಪ್ರಾಪರ್ಟಿ ಆಗಿದೆ. ಹಾಗಾಗಿ ರೂಲ್ ನಂಬರ್ 4 ಅನ್ನು ಅಪ್ಲೈ ಮಾಡಿದ್ವಿ. ಬಿಸ್ನೆಸ್ ಪ್ರೊಫೆಷನ್ ಕೊಟ್ಟಿದ್ದರೆ ರೂಲ್ ನಂಬರ್ 3 ಅಪ್ಲೈ ಮಾಡ್ತಿದ್ರು, ಹೌಸ್ ಪ್ರಾಪರ್ಟಿ ಕೊಟ್ಟಿದ್ದಾರೆ, ಹಾಗಾಗಿ ರೂಲ್ ನಂಬರ್ 4 ಅನ್ನು ಅಪ್ಲೈ ಮಾಡಿದರೆ ಆಯಿತು. ಲೈಬಲ್ ನಾಟ್ ಲೈಬಲ್ 2000 dash. ನೆಕ್ಸ್ಟ್, past untaxed foreign income brought into India during the previous year, rupees 1,000 rupees. ಪಾಸ್ಟ್ ಅನ್ಟ್ಯಾಕ್ಸ್ಡ್ ಇನ್ಕಮ್ ಅಂದರೆ ಪ್ರಿಯರ್ ಟು ಪ್ರೀವಿಯಸ್ ಇಯರ್ ಏನಾದರೂ ಇನ್ಕಮ್ ಇದ್ದರೆ ಅದನ್ನು ಪ್ರೀವಿಯಸ್ ಇಯರ್ಗೆ ನಾವೇನಾದರೂ ತೊಗೊಂಡು ಬಂದಿದ್ದರೆ ಇಂಡಿಯಾಗೆ, ಅದು ಎಲ್ಲಿ ಬೀಳುತ್ತೆ, ರೂಲ್ ನಂಬರ್ 5 ಎಲ್ಲಿ ಬೀಳುತ್ತೆ. ಸೊ ಪಾಸ್ಟ್ ಅನ್ಟ್ಯಾಕ್ಸ್ಡ್ ಇನ್ಕಮ್ ನಾಟ್ ಲೈಬಲ್. ಸೊ ಹಾಗಾಗಿ ಬರ್ದಿದ್ದೀನಿ ಡ್ಯಾಶ್. ಬೇಕಿದ್ರೆ ನೀವು ನಾಟ್ ಲೈಬಲ್ ಅಂತ ಕೂಡ ಬರೀಬೋದು, ಇಲ್ಲಾಂದರೆ ಡ್ಯಾಶ್ ಅಂತ ಕೂಡ ಬರೀಬೋದು. ಸೊ ಇನ್ಸ್ಟೆಡ್ ಆಫ್ ರೈಟಿಂಗ್ ದಿ ಎಂಟೈರ್ ಕ್ವೆಶನ್ ಐ ಹ್ಯಾವ್ ರಿಟನ್ ವಾಟ್, ಪಾಸ್ಟ್ ಅನ್ಟ್ಯಾಕ್ಸ್ಡ್ ಫಾರಿನ್ ಇನ್ಕಮ್ ಬ್ರಾಟ್ ಇನ್ ಟು ಇಂಡಿಯಾ ಅಂತ ಹೇಳಿ ಬರ್ದಿದ್ದೀನಿ. So this is about incidence or computation of total income if an individual is a resident, non-resident or not ordinarily resident. So total income anna bardbitta, these are the total income, that is total taxable incomes if an individual. If Munawar is a resident, 27,000. If he is not ordinary resident, 25,000. If he is not resident, 22,000. So rules na basis ಮೇಲೆ ನೀವು ಅರ್ಥ ಮಾಡ್ಕೊಳ್ಬೇಕು. ಟ್ರಾನ್ಸಾಕ್ಷನ್ ಒಂದ್ಸಲ ಓದ್ಕೊಳ್ಳಿ, ಅದು ಏನಾಗಿದೆ, ಇನ್ಕಮ್ ಎಲ್ಲಿ ರಿಸೀವ್ ಆಗಿದೆ, ಎಲ್ಲಿ ಅರ್ನ್ ಆಗಿದೆ. ತುಂಬ ಸಿಂಪಲ್ ಇದೆ ರೂಲ್ಸ್ ಎಲ್ಲ. ಇನ್ಕಮ್ ರಿಸೀವ್ಡ್ ಕಂಪಲ್ಸರಿಯಾಗಿ ರೂಲ್ ನಂಬರ್ 1 ಹೇಳುತ್ತೆ, ನೀವು ಅರ್ಥ ಮಾಡ್ಕೊಳ್ಳಿ. ರಿಸೀವ್ ಕಂಪಲ್ಸರಿಯಾಗಿ ಇಂಡಿಯಾದಲ್ಲಿ ಆಗಿದ್ರೆ, ಅದು ಎಲ್ಲೇ ಅರ್ನ್ ಆಗಿರಲಿ, ಏನೇ ಆಗಿರಲಿ, ಅದು ಯಾವುದೇ ಸೋರ್ಸ್ ಆಗಿರಲಿ, ಇಂಡಿಯಾದಲ್ಲಿ ರಿಸೀವ್ ಆಗಿದ್ರೆ ರೂಲ್ ನಂಬರ್ 1 ಅಪ್ಲೈ ಮಾಡಿ. ನಂತರ ರೂಲ್ ನಂಬರ್ 2, ಒಂದು ವೇಳೆ ಇಂಡಿಯಾದಲ್ಲಿ ಅರ್ನ್ ಆಗಿದ್ರೆ ಕಂಪಲ್ಸರಿಯಾಗಿ, ಅದು ರಿಸೀವ್ ಎಲ್ಲೇ ಆಗಿರಲಿ, ಇಂಡಿಯಾದಲ್ಲಿ ರಿಸೀವ್ ಆಗಿರಲಿ, ಅಮೆರಿಕದಲ್ಲಿ ರಿಸೀವ್ ಆಗಿರಲಿ, ರೂಲ್ ನಂಬರ್ 2 ಅಪ್ಲೈ ಮಾಡಿ, ಯಾಕಂದರೆ ಇಂಡಿಯಾದಲ್ಲಿ ಅರ್ನ್ ಆಗಿದೆ. ನೆಕ್ಸ್ಟ್ ರೂಲ್ ನಂಬರ್ 3 ಏನು ಹೇಳುತ್ತೆ, ರಿಸೀವಿಂಗ್ ಮತ್ತು ಅರ್ನಿಂಗ್ ಎರಡೂ ಕೂಡ ಔಟ್ಸೈಡ್ ಇಂಡಿಯಾನೇ ಆಗಿರಬೇಕು. ಆದರೆ ಅದು ಎಲ್ಲಿ ಯಾವುದೋ ಸೋರ್ಸಿಂದ ಆಗಿರಬೇಕು, ಕಂಪಲ್ಸರಿಯಾಗಿ ಬಿಸ್ನೆಸ್ ಆರ್ ಪ್ರೊಫೆಷನಿಂದ ಆಗಿರಬೇಕು. ಹಾಗಾದರೆ ರೂಲ್ ನಂಬರ್ 3 ಅಪ್ಲೈ ಮಾಡಿ. ರೂಲ್ ನಂಬರ್ 4 ಯಾವಾಗ ಅಪ್ಲೈ ಮಾಡ್ತೀರಿ, ಅದು ಸೇಮ್ ಟು ಸೇಮು, ಇನ್ಕಮ್ ಅರ್ನಿಂಗ್ ಮತ್ತು ರಿಸೀವಿಂಗ್ ಕೂಡ ಔಟ್ಸೈಡ್ ಇಂಡಿಯಾ ಓನ್ಲಿ, whereas the income source must be from any other sources apart from business or profession. ಬಿಸ್ನೆಸ್ ಪ್ರೊಫೆಷನ್ನ ಬಿಟ್ಟು ಬೇರೆ ಯಾವುದೇ ಸೋರ್ಸ್ ಆಗಿದ್ದರೂ ಕೂಡ
ಅದು ಇಲ್ಲಿ ಬೀಳುತ್ತೆ, ರೂಲ್ ನಂಬರ್ 4 ಬೀಳುತ್ತೆ. ನೆಕ್ಸ್ಟ್ ರೂಲ್ ನಂಬರ್ 5 ಏನು ಹೇಳುತ್ತೆ, ಇನ್ಕಮ್ ಅರ್ನ್ ಆ್ಯಂಡ್ ಆಲ್ಸೋ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ ಇನ್ ದಿ ಅರ್ಲಿಯರ್ ಇಯರ್ ಪ್ರಯರ್ ಟು ಪ್ರೀವಿಯಸ್ ಇಯರ್ ಆ್ಯಂಡ್ ರೆಮಿಟೆಡ್ ಟು ಇಂಡಿಯಾ ಡ್ಯೂರಿಂಗ್ ದಿ ಪ್ರೀವಿಯಸ್ ಇಯರ್. ಸೊ ಪ್ರೀವಿಯಸ್ ಇಯರ್ನ ಹಿಂದಿನ ವರ್ಷದ ಇನ್ಕಮನ್ನು ನೀವು ಏನು ಮಾಡಿದಿರಿ, ಇಂಡಿಯಾಗೆ ರೆಮಿಟ್ ಮಾಡಿದ್ದೀರಿ. ಯಾವಾಗ ತೊಗೊಂಡ್ಬಂದಿದ್ದು, ಪ್ರೀವಿಯಸ್ ಇಯರ್ಗೆ ತೊಗೊಂಡ್ಬಂದಿದ್ದು, ಅದೇನು ಮಾಡ್ತೀರಿ, ನಾಟ್ ಲೈಬಲ್ ಅಂತ ಬರೆದ್ಬಿಟ್ರೆ ಆಯಿತು. ಸೊ ಟ್ರಾನ್ಸಾಕ್ಷನ್ ಅರ್ಥ ಮಾಡಿಕೊಂಡು ರೂಲ್ಸನ್ನು ಅಪ್ಲೈ ಮಾಡಿ ಬರೆದ್ಬಿಡಬೇಕು. ದಿಸ್ ಇಸ್ ಅಬೌಟ್ ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್.